ನಾನು ಶಂಕರ ಹಾಸ್ಪಿಟ್ಲಲ್ಲಿ ಹೃದಯ ರೋಗ ತಜ್ಞರಾಗಿ ಕೆಲಸ ಮಾಡುತ್ತಿದ್ದೇನೆ. ಎಷ್ಟೋ ಜನರು ಈ ಹಾಸ್ಪಿಟ್ಲಿಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬರುತ್ತಾರೆ. ಅವರಿಗೆ ಕೀಮೋಥೆರಪಿ ಬೇಕಾಗಿರ್ತದೆ ಅಥವಾ ದೇ ಹ್ಯಾವ್ ಟು ಅಂಡರ್ಗೋ ಸರ್ಜರಿ. ಅದಕ್ಕಿಂತ ಮೊದಲು ಅವರು ಆರೋಗ್ಯದ ತಪಾಸಣೆಯನ್ನು ನಾವು ಮಾಡ್ತೇವೆ. ಒಂದು ಈ ಕ್ಯಾನ್ಸರ್ ಕಾಯಿಲೆ ಅಂದರೆ ಇದು ಆ್ಯಕ್ಚುಲಿ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೇವೆ ನಾವು. ಅಂದರೆ ಯಾರು ಸ್ವಲ್ಪ ವಯಸ್ಸಿನಿಂದಲೂ ಬರ್ಬೋದು, ಅಥವಾ ಎರಡನೇದು ಆ್ಯಕ್ಟಿವಿಟಿ ಇಲ್ಲದೆ ಬರ್ಬೋದು, ಮೂರನೇದು ಅವರು ಭಾಳ ಒಬೀಸ್ ಇರ್ತಾರೆ, ಅಂಥವ್ರಲ್ಲೂ ಕ್ಯಾನ್ಸರ್ ಬರೋ ಸಂಭವ ಇರ್ತದೆ. ಇನ್ನು ಕೆಲವರಿಗೆ ಆನುವಂಶಿಕವಾಗಿ ಬರೋ ಸಂಭವನೂ ಇರ್ತದೆ. ತಂದೆ ಅಥವಾ ತಾಯಿಯಲ್ಲೆಲ್ಲೂ ಅದು ಕ್ಯಾನ್ಸರ್ ಇರುತ್ತೆ, ಇವ್ರಿಗೂ ಬರೋ ಸಂಭವ ಇರ್ತದೆ. ಐದನೇದು ಈವನ್ ಅಷ್ಟೆಲ್ಲ ಇದ್ರೂ ಸತಿಕ ನಮ್ಮ ಒಳ್ಳೆಯ ಒಂದು ಲೈಫ್ ಸ್ಟೈಲ್ ಏನು ನಾವು ಅಡಾಪ್ಟ್ ಮಾಡ್ತೀವಿ, ಅದರಿಂದ ಕ್ಯಾನ್ಸರ್ ರೋಗವನ್ನು ನಾವು ತಡೆಗಟ್ಟಬಹುದು ಅಂತ ಹೇಳ್ಬೋದು. ಇನ್ನು ಕೆಲವು ಕಾರಣದಿಂದ ತಂಬಾಕು ಸೇವನೆಯಿಂದ ಬರ್ತದೆ, ಇನ್ನು ಆಲ್ಕೋಹಾಲ್ ಸೇವನೆಯಿಂದನೂ ಬರ್ತದೆ, ಈ ಕೆಟ್ಟ ಚಟಗಳು ಏನಿರ್ತಾವಲ್ಲ ಅದರಿಂದನೂ ಬರ್ತದೆ. ಇನ್ನು ಒಮ್ಮೆ ಕ್ಯಾನ್ಸರ್ ಬಂದಾದ ಮೇಲೆ ಅದು ಯಾವುದೇ ದೇಹದ ಯಾವುದೇ ಪಾರ್ಟ್ನಲ್ಲಿ ಬಂದಿರಲಿ, ಅದಕ್ಕೆ ಐದರ್ ಕೀಮೋಥೆರಪಿ ಬೇಕಾಗ್ತದೆ, ಅಥವಾ ರೇಡಿಯೋಥೆರಪಿ ಬೇಕಾಗ್ತದೆ, ಅಥವಾ ಆಪ್ರೇಷನ್ದಿಂದನೂ ಒಮ್ಮೊಮ್ಮೆ ಕ್ಯೂರ್ ಆಗ್ತದೆ, ಅಥವಾ ಆಪ್ರೇಷನ್ ಆದಮೇಲೂ ಸತಿಕ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಕೆಲವ್ರಿಗೆ ಬೇಕಾಗ್ತದೆ ಅದನ್ನು ಕ್ಯೂರ್ ಮಾಡಲಿಕ್ಕೆ, ಅಥವಾ ಅದನ್ನ ಫರ್ದರ್ ಬರ್ದಂಗೆ ತಡೆಗಟ್ಟಲಿಕ್ಕೆ. ಅವೆಲ್ಲ ಆವಾಗ ನಾವು ಯೂಶ್ವಲಿ ಪ್ರತಿಯೊಂದನ್ನು ಚೆಕ್ ಮಾಡಬೇಕಾಗತ್ತೆ. ಹಾರ್ಟದ ಚೆಕಪ್ ಬೇಕು. ಒಂದು ಎಕ್ಸಾಮಿನೇಷನ್ನಲ್ಲಿ ನಾವು ಪಲ್ಸ್ ರೇಟ್ ನೋಡ್ತೀವಿ, ಬ್ಲಡ್ ಪ್ರೆಷರ್ ನೋಡ್ತೀವಿ, ಆಮೇಲೆ ಬ್ಲಡ್ ಟೆಸ್ಟ್ನಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ನೋಡ್ತೀವಿ, ಬ್ಲಡ್ ಕೌಂಟ್ಸ್ ನೋಡ್ತೀವಿ, ಶುಗರ್ HbA1c ಅಂತ ಹೇಳ್ತೀವಿ. ಲಾಸ್ಟ್ 3 ಮಂತ್ಸ್ನಿಂದ ಏನಾರ ಶುಗರ್ ಹೈ ಇದೆಯಾ, ಅಥವಾ ಈಗ ಫಾಸ್ಟಿಂಗ್ ಶುಗರ್, ಆಮೇಲೆ ಪೋಸ್ಟ್ ಲಂಚ್ 1 ಅವರ್ ಶುಗರ್ ಅವೇನಾರ ಹೈ ಲೆವೆಲ್ಸಲ್ಲಿ ಇದೆಯಾ ಇಲ್ಲ ಅದನ್ನು ನೋಡ್ತೀವಿ. ಒಮ್ಮೊಮ್ಮೆ ಸಮ್ಟೈಮ್ಸ್ ಪ್ರೀ ಡಯಾಬಿಟಿಸ್ ಇರ್ತದೆ, ಪೂರ್ತಿ ಡಯಾಬಿಟಿಸ್ ಬಂದಿರೋಂಗಿಲ್ಲ, ಬಟ್ ದೇ ಆರ್ ಇನ್ ಬಿಟ್ವೀನ್, ನಾರ್ಮಲ್ಲು ಅಲ್ಲ ಅಥವಾ ಡಯಾಬಿಟಿಕ್ಕು ಅಲ್ಲ. ಅಂಥವ್ರಲ್ಲೂ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಡ್ವೈಸ್ ಮಾಡಿ, ಡಯಟ್ ಕಂಟ್ರೋಲ್ ಹೇಳಿ, ಎಕ್ಸಸೈಸ್ ಅದು ಹೇಳಿಕೊಂಡು ಅವನ್ನು ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಕೋಬೋದು. ಆಮೇಲೆ ಬ್ಲಡ್ ಪ್ರೆಷರು ನೋಡ್ತೇವೆ. ಯೂಶ್ವಲಿ 120/80 ನಾರ್ಮಲ್ಲು, 140/90 ಮೇಲೆ ಯಾರ್ಯಾರಿಗೆ ಇರುತ್ತಲ್ಲ, ಯೂಶ್ವಲಿ ಫಸ್ಟ್ 3 ಮಂತ್ಸ್ ಅಬ್ಸರ್ವ್ ಮಾಡ್ತೇವೆ. ಅದು ಬೈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಉಪ್ಪು ಕಡಿಮೆ ಮಾಡಬೇಕು, ಡೈಲಿ ವಾಕಿಂಗ್ ಮಾಡಬೇಕು, ತೂಕ ಕಂಟ್ರೋಲ್ ಇಟ್ಕೋಬೇಕು. 3 ತಿಂಗಳ ಮೇಲೂ ಅದು ಕಂಟ್ರೋಲ್ ಇಲ್ಲ, ಅಥವಾ ಯಾವುದೇ ಥರದ ಆರ್ಗನ್ ಡ್ಯಾಮೇಜ್ ಇತ್ತಂದರೆ, ಕಿಡ್ನಿ ತೊಂದರೆ ಬಂದಿದೆ, ಕಣ್ಣಿನ ತೊಂದರೆ ಬಂದಿದೆ, ಅಥವಾ ಈ ಅಲ್ಬ್ಯುಮಿನ್ಯೂರಿಯಾ ಅಂತ ಹೇಳ್ತೇವೆ, ಪ್ರೋಟೀನ್ ಹೋಗ್ತಿರ್ತದೆ, ಅಂಥವರಲ್ಲಿ ನಾವು ಇಮಿಡಿಯೇಟ್ಲಿ ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡ್ತೀವಿ. ಬ್ಲಡ್ ಪ್ರೆಷರ್ ಮೆಡಿಸಿನ್ಸ್ ಅದರೊಳಗೆ ಪ್ರೊಟೆಕ್ಟಿವ್ ಮೆಡಿಸಿನ್ಸಿಗೆ ಬಂದಿದೆ. ಅವು ACE ಇನ್ಹಿಬಿಟರ್ಸ್ ಮತ್ತು ARBs ಅಂತ ಹೇಳ್ತೀವಿ. ರ್ಯಾಮಿಪ್ರಿಲ್ ಅಂತಿದೆ, ಎನೆಲಾಪ್ರಿಲ್ ಅಂತಿದೆ. ಸಿಮಿಲರ್ಲಿ ARBದಲ್ಲಿ ಟೆಲ್ಮಿಸಾರ್ಟಾನ್ ಅಂತಿದೆ, ಓಲ್ಮೆಸಾರ್ಟಾನ್ ಅಂತಿದೆ, ಕ್ಯಾಂಡೆಸಾರ್ಟಾನ್ ಅಂತಿದೆ. ಆ ಡ್ರಗ್ಸೂ ದೇ ಆರ್ ಆಲ್ ಪ್ರಿಫರ್ಡ್. ಮತ್ತು ಎಲ್ಡರ್ಲಿ ಇತ್ತಂದರೆ ಅಬೌವ್ 65-70 ಮೇಲಿದ್ದರೆ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ಸ್ ಅಂತ ಹೇಳ್ತೀವಿ, ಆಮ್ಲೋಡಿಪೀನ್, ಆಮೇಲೆ ಸಿಲ್ನಿಡಿಪೀನ್ ಅಂತ ಮೆಡಿಸಿನ್ನು ಯೂಸ್ ಮಾಡ್ತೀವಿ. ಇನ್ನು ಕೆಲವರಲ್ಲಿ ಈವನ್ ಡಯೂರಿಟಿಕ್ಸ್, ಹೈಡ್ರೋಕ್ಲೋರೋಥೈಸೈಡ್, ಕ್ಲೋರ್ಥ್ಯಾಲಿಡೋನ್, ಈ ಮೆಡಿಸಿನ್ನಿಂದನೂ ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಸ್ಪೈರ್ನೋಲ್ಯಾಕ್ಟೋನ್ ಅಂತ ಇನ್ನೂ ಮೆಡಿಸಿನ್ ಇದೆ, ಅದನ್ನು ಇನ್ನು ಕೆಲವರಲ್ಲಿ ರೆಸಿಸ್ಟೆಂಟ್ ಹೈಪರ್ಟೆನ್ಷನ್ ಇದ್ದರೆ ಅದು ಬೇಕಾಗ್ತದೆ. ಸೊ ಸಿ ದ್ಯಾಟ್ ಇವೆಲ್ಲ ಔಷಧ ತೊಗೊಂಡು BP ಮಾತ್ರ 120/80 ಇಟ್ಕೊಳ್ಳೋದು ಒಳ್ಳೆಯದು. 140/90 ಯಾವಾಗಲೂ ಅದ್ರ ಮೇಲೆ ಇರಬಾರ್ದು ಅಂತ, ಅಂದರೆ ಆರ್ಗನ್ ಪ್ರೊಟೆಕ್ಷನ್ ಸಲುವಾಗಿ. ಇನ್ನು ಶುಗರ್ ಇದ್ದವರು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬೇಕೇ ಬೇಕು. ಸಕ್ಕರೆ ತಿನ್ನಬಾರ್ದು, ಬೆಲ್ಲ ತಿನ್ನಬಾರ್ದು, ಹಣ್ಣುಗಳು ಒಂದು ಹಿಡಿತದಲ್ಲಿ ಒಂದು ಇದರಲ್ಲೇ ತಿನ್ನಬೇಕು. ಆಮೇಲೆ ಕೆಲವರು ತೀರಾ ಪಪ್ಪಾಯಿ ತಿನ್ನೋದು ಅವು ಇವು ಮಾಡ್ತಾರೆ, ಅದು ಒಳ್ಳೆಯದಲ್ಲ. ಸೊ ಗ್ರೀನ್ ಫ್ರೂಟ್ಸ್ ದೇ ಆರ್ ಬೆಟರ್. ಕಿವಿ ಅಂತಿರ್ತದೆ, ಅಥವಾ ನಮ್ಮದು ಸೇಬು, ಇದನ್ನು ಪೇರು ಹಣ್ಣು ಅಂತ ಹೇಳ್ತೀವಿ, ಸೀಬೆ ಹಣ್ಣು ಅಂತ ನೀವು ಹೇಳ್ಬೋದು. ಅಂಥವು ದೇ ಆರ್ ಆಲ್ ಬೆಟರ್. ಆಮೇಲೆ ಅದಲ್ಲದೆ
ಊಟದಲ್ಲಿ ನಾವು ಕಂಟ್ರೋಲ್ ಇಟ್ಕೊಳ್ಳೇಬೇಕು. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿಕೊಂಡು ಪ್ರೋಟೀನ್ಸ್ 1 ಗ್ರಾಮ್ ಪರ್ kg ಬಾಡಿ ವೇಟ್ ಅಷ್ಟು ಪ್ರೋಟೀನ್ಸ್ ತಿನ್ನಬೇಕಾಗತ್ತೆ. ಫ್ಯಾಟ್ಸು, ಸ್ಯಾಚುರೇಟೆಡ್ ಫ್ಯಾಟ್ಸ್, ಈ ಕರ್ದದ್ದು ಎಣ್ಣೆಯಲ್ಲಿ ಪದಾರ್ಥ ತಿನ್ನೋದು ಮಾಡೋದು ಅವನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಮಾಂಸ, ಮೊಟ್ಟೆ, ವೈಟ್ ಆಫ್ ದ ಎಗ್ ಅಂದರೆ ಆಲ್ಬ್ಯೂಮಿನ್ ಅದಿರ್ತದಲ್ಲ ಅದನ್ನು ತಿನ್ಬೋದು, ಬಟ್ ಒಳಗಡೆ ಎಲ್ಲೋ ಪೋರ್ಷನ್ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಆಮೇಲೆ ಇದಲ್ಲದೆ ಇನ್ನು ಕೆಲವರಿಗೆ ರೂಢಿ ಇತ್ತಂದರೆ ಈ ಲೀನ್ ಮೀಟ್ ಈಸ್ ಓಕೆ ಅಥವಾ ಫಿಶ್ ಈಸ್ ಓಕೆ, ಅಂಥವ್ರು ತಿನ್ಬೋದಷ್ಟೇ. ಆದರೆ ಬೆಟರ್ ಟು ಅವಾಯ್ಡ್ ರೆಡ್ ಮೀಟ್ ಬಿಕಾಸ್ ದ್ಯಾಟ್ ಕಂಟೇನ್ಸ್ ಕೊಲೆಸ್ಟ್ರಾಲ್. ಸಮ್ಟೈಮ್ಸ್ ನಾವು ಈ ರೋಜುವಾಸ್ಟ್ಯಾಟಿನ್ ಅಂತ ಒಂದು ಔಷಧ ಹಾಕ್ತೀವಿ ಕೊಲೆಸ್ಟ್ರಾಲ್ಗೆ, ಈವನ್ ಅದು ಸತಿಕ ಕ್ಯಾನ್ಸರ್ ಪ್ರಿವೆನ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಇದಲ್ಲದೆ ಶುಗರ್ನಲ್ಲಿ ಒಮ್ಮೆ ಶುಗರ್ ಇದ್ದಾಗ ಆದಷ್ಟು ಈ ಪ್ಯಾಂಕ್ರಿಯಾಸ್ ಅನ್ನೋದು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಈಗ ಇತ್ತೀಚೆಗಾಗಿ ಕೆಲವೊಂದು ಔಷಧ ಬಂದಿದೆ, ಅದರೊಳಗೆ ಶುಗರು ಈ ದಪ್ಪ ಇದ್ದವರಲ್ಲಿ ಜಾಸ್ತಿ ಬರ್ತದೆ. ಆ ದಪ್ಪನೂ ಅವ್ರದ್ದು ತೂಕನೂ ಕಡಿಮೆ ಮಾಡ್ಕೋಬೇಕು ಮತ್ತು ಶುಗರ್ ಇಳಿಸ್ಕೋಬೇಕನ್ನೋರಲ್ಲಿ ನಾವು ಈಗ ಈ DPP-4 ಇನಿಬಿಟರ್ಸ್ ಅಂತ ಬಂದಿದೆ, SGLT2 ಇನಿಬಿಟರ್ಸ್ ಅಂತ ಇನ್ನೂ ಹೊಸದಾಗಿ ಬಂದಿದೆ, ಡ್ಯಾಪಾಗ್ಲಿಫ್ಲೋಜಿನ್ ಅಂತಿದೆ, ಎಂಪಾಗ್ಲಿಫ್ಲೋಜಿನ್ ಅಂತಿದೆ. ಇದರಿಂದ ಆರ್ಗನ್ ಪ್ರೊಟೆಕ್ಷನ್ ಅಂದರೆ ಈ ಐಲೆಟ್ ಸೆಲ್ಸ್ ಏನಿರುತ್ತಲ್ಲ ಅವು ಪ್ರೊಟೆಕ್ಟ್ ಆಗುತ್ತೆ. ಇದಲ್ಲದೆ ನಾವು ತೀರಾ ಒಬೀಸ್ ಇದ್ದವ್ರಿಗೆ ನಾವು ಸಿಮಾಗ್ಲುಟೈಡ್ ಅಂತ ಇಂಜೆಕ್ಷನ್ ಬಂದಿದೆ, ಅವು ವಾರಕ್ಕೊಮ್ಮೆ ನಾವು 0.5 mg ಸ್ಟಾರ್ಟ್ ಮಾಡಿಕೊಂಡು 2 ವಾರಕ್ಕೊಮ್ಮೆ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊತ ಹೋಗ್ತೇವೆ. ಅದರಿಂದನೂ ಹಸಿವು ಸ್ವಲ್ಪ ಕಡಿಮೆ ಆಗಿ ಅವ್ರ ತೂಕ ಇಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಈಗ ಒಬೀಸ್ ಇದ್ದವ್ರಲ್ಲೂ ಕ್ಯಾನ್ಸರ್ ಚಾನ್ಸಸ್ ಹೆಚ್ಚು ಬರ್ತದೆ ಅಂತ ಹೇಳಿದ್ದು ನಾನೀಗ. ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು ಅಥವಾ ಅದರ್ ಆರ್ಗನ್ಸ್ ಕ್ಯಾನ್ಸರ್ ಬರ್ಬೋದು. ಇನ್ನು ಒಬಿಸಿಟಿ ನಾವು ಹೆಂಗೆ ಕಂಡು ಹಿಡಿತೀವಿ? ನಿಮಗೆ ಒಬ್ಬ ಮನುಷ್ಯ ಒಬೀಸ್ ಅನ್ಬೋದು, ಬಟ್ ಅದನ್ನು ಮೆಜರ್ಸ್ ಇದೆ. ಒಂದು ಹೈಟ್ ನೋಡ್ತೇವೆ ನಾವು, ಆಮೇಲೆ ವೇಸ್ಟ್ ರೇಷ್ಯೋ, ಹೈಟ್ ಬೈ ವೇಸ್ಟ್ ರೇಷ್ಯೋ ಅಂತ ನೋಡ್ತೇವೆ. ವೇಸ್ಟ್ ಎಲ್ಲಿ ಮೆಜರ್ ಮಾಡ್ತೇವೆ ಅಂದರೆ ಇಲ್ಲಿ ನಮ್ಮ ಸೊಂಟದ ಒಂದು ಎಲುಬು ಮೇಲೆ ಎಲ್ಲಿ ಹತ್ತದಲ್ಲ ಅಲ್ಲಿ ನಾವು ಟೈಪ್ ಹಿಡ್ಕೊಂಡು ನೋಡಬೇಕು. 80 ಸೆಂಟಿಮೀಟ್ರ್ ಹೆಣ್ಮಕ್ಳಲ್ಲಿರಬೇಕು, 90 ಸೆಂಟಿಮೀಟ್ರ್ ಗಂಡು ಮಕ್ಕಳಲ್ಲಿ. ಇದು ನಾನು ಏಷ್ಯನ್ ಇಂಡಿಯನ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಮೊದಲು ನಾವು BMI ಅಂತ ಹೇಳ್ತಿದ್ವಿ, ಈಗ ನಾವು ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಅದ್ರ ಬದಲು ವೇಸ್ಟ್ ಬೈ ಹೈಟ್ ಬೈ ವೇಸ್ಟ್ ರೇಷ್ಯೋ ಅಂತ ನೋಡ್ತೇವೆ. ನಾರ್ಮಲಿ ವೇಸ್ಟ್ ಬೈ ಹೈಟ್ ರೇಷ್ಯೋ 0.5 ತನಕ ಇದ್ದರೆ ನಾರ್ಮಲ್ ಲಿಮಿಟ್ಸ್. ಎನಿಥಿಂಗ್ ಎಕ್ಸೀಡಿಂಗ್ ಮೋರ್ ದೆನ್ 0.5 ಇಟ್ ಈಸ್ ಎಬ್ನಾರ್ಮಲ್ ಇದ್ದಂಗೆ. ಅದಕ್ಕೆ ವಿಸ್ರಲ್ ಒಬಿಸಿಟಿ ಅಂತ ಹೇಳ್ತೀವಿ. ವಿಸ್ರಲ್ ಒಬಿಸಿಟಿ ಅಂದರೆ ಅದೇ ಇನ್ಫ್ಲಮೇಷನ್ ಇದ್ದಂಗೆ ಬಾಡಿಯಲ್ಲಿ. ಇಟ್ ಕ್ಯಾನ್ ಕಾಸ್ ಹಾರ್ಟ್ ಪ್ರಾಬ್ಲಮ್ಸು, ಆಮೇಲೆ ನಮ್ಮದೇನು ಬ್ಲಾಕೇಜಸ್ಸು ಅವೆಲ್ಲ ಮುಂದೆ ಬರ್ತದೆ. ಅಂಥವ್ರಲ್ಲಿ ನಾವೇನು ಮಾಡಬೇಕು, ಆದಷ್ಟು ಅದನ್ನು ಕೊಲೆಸ್ಟ್ರಾಲ್ ಅವೆಲ್ಲ ಚೆಕ್ ಮಾಡ್ಕೋಬೇಕು. ಇದು ಒಬಿಸಿಟಿ ಅಂದರೆ ಇದು ಒಂದೇ ಕಾಯಿಲೆ ಅಲ್ಲ. ಅಪಾರ್ಟ್ ಫ್ರಮ್ ಬಾಡಿ ವೇಟ್ ನಾವು ಶುಗರ್ ಚೆಕ್ ಮಾಡ್ಕೋಬೇಕಾಗತ್ತೆ, ಅವರಲ್ಲಿ BP ಚೆಕ್ ಮಾಡ್ಕೋಬೇಕಾಗತ್ತೆ, ಅವರಲ್ಲಿ ಲಿಪಿಡ್ ಲೆವೆಲ್ಸು ಲೋ HDL ಅಂದರೆ ಒಳ್ಳೆ ಕೊಲೆಸ್ಟ್ರಾಲ್. ಅದು ನಮಗೆ ಅದರಿಂದ ಬರ್ತದೆ. ಎವ್ರಿಡೇ ನಾವೇನು ಎಕ್ಸಸೈಸು ವಾಕಿಂಗ್ ಮಾಡ್ತೇವಲ್ಲ ಅದರಲ್ಲೇ ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ. ನಾರ್ಮಲಿ ಅದು 40 ಮೇಲ್ಸ್ನಲ್ಲಿರಬೇಕು, 50 ಫೀಮೇಲ್ಸ್ನಲ್ಲಿರಬೇಕು. ಅದ್ರ ಮೇಲಿರೋದು ಸ್ವಲ್ಪ ಒಳ್ಳೆಯದು. ವೆರಸ್ ಅದಕ್ಕಿಂತ ಒಳಗಡೆ ಇದ್ದರೆ ನಮ್ಮ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಎಷ್ಟು ಆ್ಯಕ್ಟಿವಿಟಿ ಬೇಕು? ಅಟ್ಲೀಸ್ಟ್ 45 ನಿಮಿಷ ನಾವು ಓಡಾಡಲಿಕ್ಕೆ ಬೇಕು. ಅದು ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೇವೆ. ಸ್ವಿಮ್ಮಿಂಗ್ ಈಸ್ ಒಳ್ಳೆಯದು, ಈಜಾಡೋದು ಒಳ್ಳೆಯದು, ಸೈಕ್ಲಿಂಗ್ ಒಳ್ಳೆಯದು, ಬ್ರಿಸ್ಕ್ ವಾಕಿಂಗ್ ಒಳ್ಳೆಯದು. ಇನ್ ಬಿಟ್ವೀನ್ ರನ್ನಿಂಗ್ ಸ್ವಲ್ಪ ಮಾಡ್ಬೋದು. ಆಮೇಲೆ ಲಿಟ್ಲ್ ವೇಟ್ ಲಿಫ್ಟಿಂಗ್ ವಿದಿನ್ ಯುವರ್ ಲಿಮಿಟ್ಸ್ ಮಾಡ್ಬೋದು. ಇವನ್ನೆಲ್ಲ ನಾವು ಮಾಡ್ಕೋಬೋದು. ಅಪಾರ್ಟ್ ಫ್ರಮ್ ದ್ಯಾಟ್ ಅದು ವೇಟ್ ಡಯಟ್ ಅಂತೂ ಬೇಕೇ ಬೇಕು, ಅದು ನೀವು ಪಾಲಿಸಲೇಬೇಕು. ಮುಕ್ಕಾಲು ಭಾಗ ನಾನು ಹೇಳಿದೆ ನಿಮಗೆ ವೆಜಿಟೇಬಲ್ಸೇ ಜಾಸ್ತಿ ತಿನ್ನಬೇಕು, ಕಾಲು ಭಾಗ ಅಷ್ಟೇ ಇವು ಕಾರ್ಬೋಹೈಡ್ರೇಟ್ಸು. ಪ್ರೋಟೀನ್ 1 ಗ್ರಾಮ್ ಪರ್ ಅದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ. ಇನ್ನು ಸ್ಯಾಚುರೇಟೆಡ್ ಫ್ಯಾಟ್ಸ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಅಪಾರ್ಟ್ ಫ್ರಮ್ ಎಕ್ಸಸೈಸ್ ಈಗೇನು ಆಗಿದೆ ಅಂದರೆ 30-35 kg ಮೇಲೆ ಕೆಲವರು ಬಂದುಬಿಡ್ತಾರೆ. ಅಂಥವರಲ್ಲಿ ನಮಗೆ ಹೊಸದಾಗಿ ಈಗ GLP-1 ಎನಲಾಗ್ಸ್ ಅಂತ ಬಂದಿದೆ, ಸಿಮಾಗ್ಲುಟೈಡ್ ಅಂತ ಔಷಧ ಇದೆ, ಆಮೇಲೆ ಟಿರ್ಜೆಪಟೈಡ್ ಅಂತ ಔಷಧ ಬಂದಿದೆ. ಅವು ಏನಿದೆ ಅಂದರೆ ಅವು ಹಸಿವೆ ಕಡಿಮೆ ಮಾಡಿಕೊಂಡು ಆದಷ್ಟು ಆ ಮನುಷ್ಯ ಜಾಸ್ತಿ ತಿನ್ನಲಾರ್ದಂಗೆ ಅವು ನೋಡ್ಕೊತಾವು. ಮತ್ತು ಗ್ರ್ಯಾಜುವಲಿ ಓವರ್ 6 months to 1 year ಅಟ್ಲೀಸ್ಟ್
10% of the body weight may come down with these drugs maximum. So up to 5 kg to 10 kg ರಿಡಕ್ಷನ್ ಆಗಬಹುದು. ಅದು ಸರಿಯಾಗಿ ಔಷಧ ತೊಗೊತ ಕಂಟಿನ್ಯೂ ಮಾಡಿದರೆ ಆಗ್ತದೆ. ಈ ಔಷಧದಿಂದನೂ ಅವರು ಬಾಡಿ ವೇಟ್ ಇಳಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಒನ್ಸ್ ಬಾಡಿ ವೇಟ್ ನಾವು ಕಡಿಮೆ ಮಾಡಿಕೊಂಡ್ರೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ? 1 kg ನೀವು ರಿಡಕ್ಷನ್ ಮಾಡಿಕೊಂಡ್ರೆ 1 ಮಿಲಿಮೀಟ್ರ್ ಮರ್ಕ್ಯುರಿಯಷ್ಟು BP ಕಡಿಮೆ ಆಗುತ್ತೆ. ಸೊ ನಿಮಗೆ 10 ಮಿಲಿಮೀಟರ್ಸ್ ಬೇಕಂದರೆ 10 kg ಬಾಡಿ ವೇಟ್ ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಒಮ್ಮೆ ಬಾಡಿ ವೇಟ್ ಕಡಿಮೆ ಆದರೆ ನಿಮ್ಮದು ಗ್ಲುಕೋಸ್ ಲೆವೆಲ್ಸು ಕಡಿಮೆ ಆಗುತ್ತೆ ಮತ್ತು ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಹೇಳಿದ್ವಲ್ಲ ಅವು ಸ್ವಲ್ಪ ಕಡಿಮೆ ಆಗೋ ಚಾನ್ಸ್ ಇರ್ತದೆ. ವಿತ್ ಆಲ್ ಯುವರ್ ಆ್ಯಕ್ಟಿವಿಟೀಸ್, ಡಯಟ್, ಎಕ್ಸಸೈಸ್ ಇವೆಲ್ಲ ತೊಗೊಂಡ್ರೆ ಅವು ಕಡಿಮೆ ಆಗೋ ಯಾಕಂದರೆ ಈ ಮೆಟಬಾಲಿಕ್ ಸಿಂಡ್ರೋಮ್ನಲ್ಲಿ ಟ್ರೈಗ್ಲಿಸರೈಡ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡ್ರೆ ಟ್ರೈಗ್ಲಿಸರೈಡ್ ಅನ್ನೋದು ಏನಿದಲ್ಲ ಅದು ಅಗ್ಲಿ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಆ ಲೆವೆಲ್ಸು ನಮಗೆ ಕಡಿಮೆ ಆಗಿ ನಾವು ಅವನ್ನೆಲ್ಲ ಒಂದು ಕಂಟ್ರೋಲಿಗೆ ತರಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಒಬಿಸಿಟಿಯಲ್ಲಿ ಸಾಕಷ್ಟು ಕಾಯಿಲೆಗಳು ಬರ್ತದೆ. ಕ್ಯಾನ್ಸರ್ ಒಂದೇ ಅಲ್ಲ, ಅವ್ರಿಗೆ ನಾನು ಹೇಳಿದೆ BP, ಶುಗರು, ಈಗ ಗಾಲ್ ಸ್ಟೋನ್ಸ್ ಅಂತ ಹೇಳ್ತೇವೆ ಅವು ಬರೋ ಚಾನ್ಸ್ ಇರ್ತದೆ. ಆ್ಯಂಡ್ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಫ್ಕೋರ್ಸ್, ಯಾಕಂದರೆ ವೇಟು ಬಾಡಿ ವೇಟ್ ಯಾವಾಗ ಜಾಸ್ತಿ ಆಗುತ್ತೆ ನಮ್ಮ ಮೊಣಕಾಲುಗಳು ಸವೆತ ಬರ್ತದೆ. ಆಮೇಲೆ ಈ ಸ್ಪೈನು ವೀಕ್ ಆಗ್ಬೋದು. ಸೊ ಇವೆಲ್ಲ ಆಮೇಲೆ ಯಾವಾಗ ಆ್ಯಕ್ಟಿವಿಟಿ ಕಡಿಮೆ ಆಗ್ತದೆ ಬೋನ್ ಡೆನ್ಸಿಟಿನೂ ಕಡಿಮೆ ಆಗುತ್ತೆ. ಸೊ ಅವ್ರಿಗೆ ಬೋನ್ ಪೇನ್ಸು ಅವು ಇವೆಲ್ಲ ಬರ್ತದೆ. ಅದಕ್ಕೆ ವಿ ಶುಡ್ ಬಿ ಎಕ್ಸ್ಪೋಸ್ ಟು ದಿ ಸನ್ಲೈಟ್ ಆಲ್ಸೋ. ಮಿನಿಮಮ್ ಅಟ್ಲೀಸ್ಟ್ ಒಂದು 15 minutes of a sunlight exposure is very much required. If it is little more, it is always better. ಒಂದು ವೇಳೆ ವಿಟಮಿನ್ ಡಿ ಲೆವೆಲ್ಸು ಕಡಿಮೆ ಇದ್ದರೆ ನಾವು ಹೊರಗಡೆಯಿಂದ ಅವ್ರಿಗೆ ಸನ್ಲೈಟ್ ಅಂದರೆ ವಿಟಮಿನ್ D3 ಸಪ್ಲಿಮೆಂಟ್ ಕೊಡಬೇಕಾಗುತ್ತೆ, ಅಲಾಂಗ್ ವಿತ್ ಕ್ಯಾಲ್ಸಿಯಮ್ ಆಫ್ ಕೋರ್ಸ್, ನಾಟ್ ಜಸ್ಟ್ D3. ಅಥವಾ 2 ಗ್ಲಾಸ್ ಹಾಲು ಕುಡಿಬೇಕಾಗ್ತದೆ ಎವ್ರಿ ಡೇ. ಆ್ಯಂಡ್ ಡಯಟ್ ಈಸ್ ಎ ಮಸ್ಟ್. ಎಕ್ಸಸೈಸ್ ಇವೆಲ್ಲನೂ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ಅವನ್ನ ನೋಡಿಕೊಂಡ್ರೆ ಅಟ್ಲೀಸ್ಟ್ ಇವೇನು ಅದರ ಅಸೋಸಿಯೇಟೆಡ್ ಮಾರ್ಬಿಡಿಟೀಸ್ ಅಂತ ಹೇಳ್ತೇವೆ, ಶುಗರು, BP, ಹಾರ್ಟ್ ಕಾಯಿಲೆಗಳು, ಕೊಲೆಸ್ಟ್ರಾಲ್ ಲೆವೆಲ್ಸು ಅವನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನು ನೀವು ಪಾಲಿಸ್ಬೇಕು. ಇದಲ್ಲದೆ ಲೈಫ್ ಸ್ಟೈಲ್ ಅಂದರೆ ಎವ್ರಿ ಡೇ 45 ನಿಮಿಷ ಅವರು ಓಡಾಡಲಿಕ್ಕೆ ಬೇಕು. ಎಷ್ಟು ಸಾಧ್ಯ ಇದೆ ಅಷ್ಟು ಬ್ರಿಸ್ಕ್ ವಾಕ್ ಅಂತ ಹೇಳ್ತೇವೆ, ಅದನ್ನು ಮಾಡಬೇಕು. ತಿನ್ನೋ ಕ್ವಾಂಟಿಟಿ ನಾ ಹೇಳಿದೆ ಆಲ್ರೆಡಿ, ಕಡಿಮೆ ಮಾಡ್ಕೋಬೇಕು. 3/4 ಆಫ್ ದ ವೆಜಿಟೇಬಲ್ಸ್ ಜಾಸ್ತಿ ಪ್ಲೇಟ್ನಲ್ಲಿ ಕಾಣಬೇಕು ನಿಮಗೆ. ಬೇರೆ ಎಲ್ಲ ಈ ಅನ್ನ, ಚಪಾತಿ, ರೊಟ್ಟಿ, ಮುದ್ದೆ ಇಂಥವೆಲ್ಲ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಈ ಬೇಳೆಕಾಳು, ಹೆಸರು ಕಾಳು ಇಂಥವೆಲ್ಲ ಏನಿರ್ತಲ್ಲ ಪ್ರೋಟೀನ್ಸ್ ಇರುತ್ತೆ ಅವನ್ನು ಜಾಸ್ತಿ ತಿನ್ಕೊಂಡು ಆ ಡಯಟು ಮಾಡಬೇಕು. ಅದ್ರ ಜೊತೆಗೆ ಇದನ್ನು ಕಂಟ್ರೋಲ್ ಔಷಧನೂ ತೊಗೊಂಡು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಶುಗರು ಫಾಸ್ಟಿಂಗ್ನಲ್ಲೇ 100ರಿಂದ 110 ಇರೋದು ಒಳ್ಳೆಯದು. ಊಟ ಅದು 1 ಅವರ್ ಆದಮೇಲೆ 160ರಿಂದ 180 ಆ ಲೆವೆಲ್ದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಎನಿಥಿಂಗ್ ಮೋರ್ ದ್ಯಾನ್ 200 ಅದು ಮತ್ತೆ ಸ್ವಲ್ಪ ಯಾವಾಗ ಶುಗರ್ ಜಾಸ್ತಿ ಇರುತ್ತಲ್ಲ ನಮ್ಮ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ. ಇದಲ್ಲದೆ ಕ್ಯಾನ್ಸರ್ ಸಫರ್ ಆದವರಲ್ಲಿ ಹ್ಯಾಬಿಟ್ಸ್ ಇರುತ್ತೆ, ಅವನ್ನ ನಾವು ಪೂರ್ತಿ ಕರ್ಬ್ ಮಾಡಬೇಕು. ಈ ಸಿಗರೇಟ್ ಸ್ಮೋಕಿಂಗ್ ಇರ್ಬೋದು ಅಥವಾ ಆಲ್ಕೋಹಾಲ್ ತೊಗೊಳ್ಳೋದಿರ್ಬೋದು, ಅವನ್ನು ಪೂರ್ತಿ ನಾವು ಕಡಿಮೆ ಮಾಡಿ ಆದಷ್ಟು ಪೂರ್ತಿ ಬಂದ್ ಮಾಡೋದು ಒಳ್ಳೆಯದು. ಇನ್ನು ತಂಬಾಕಿನ ಚಟ ಇದ್ದವರಂತೂ ಈ ಬಾಯಿ ಕ್ಯಾನ್ಸರು, ಯುಸೋಫ್ಯಾಜಿಯಲ್ ಕ್ಯಾನ್ಸರು, ಸ್ಟಮಕ್ ಕ್ಯಾನ್ಸರು ಅವೆಲ್ಲ ಕಾಮನ್ನು. ಅವನ್ನಂತೂ ಪೂರ್ತಿ ತ್ಯಜಿಸಲೇಬೇಕು. ಆಮೇಲೆ ಇದು ಅಲ್ಲದೆ ನಾನು ಆಲ್ರೆಡಿ ಹೇಳಿದೆ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವೇನು ಮಾಡ್ತೇವೆ, ಬಿಫೋರ್ ಕೀಮೋಥೆರಪಿ, ಬಿಫೋರ್ ಸರ್ಜರಿ ಒಂದು ECG ಮಾಡ್ಕೊತೇವೆ. ECGಯಲ್ಲಿ ಆಲ್ರೆಡಿ ಇಫ್ ದೇ ಆರ್ ಹ್ಯಾವಿಂಗ್ ಎ ಓಲ್ಡ್ ಹಾರ್ಟ್ ಅಟ್ಯಾಕ್, ಆಲ್ರೆಡಿ ಸ್ಟೆಂಟು ಅದೇನಾರು ಇತ್ತಂದರೆ ಆ ಔಷಧನೂ ಕಂಟಿನ್ಯೂ ಮಾಡಬೇಕಾಗತ್ತೆ ನಾವು. ಈಗ ಸ್ಟೆಂಟದ್ದು ಔಷಧ, ಬಟ್ ಒಂದು ವೇಳೆ ಆಪ್ರೇಷನ್ ಇದ್ದಾಗ ಆ್ಯಸ್ಪಿರಿನ್ ಅನ್ನೋದು ಮತ್ತು ಅಥವಾ ಕ್ಲೋಪಿಡೋಗ್ರಲ್ ಅಥವಾ ಟಿಕ್ಯಾಗ್ರಲ್ ಅನ್ನೋದು 5ರಿಂದ 7 ದಿವಸ ನಾವು ಬಂದ್ ಮಾಡ್ತೇವೆ. ಬಟ್ ಈ ಕೊಲೆಸ್ಟ್ರಾಲ್ ಮೆಡಿಸಿನ್ನು, ಬೇರೆ ಥರದ ಮೆಡಿಸಿನ್ ಏನು ನಾವು ಹಾರ್ಟಿಗೆ ಹಾಕಿರ್ತೀವಲ್ಲ ಅವೆಲ್ಲ ನಾವು ಕಂಟಿನ್ಯೂ ಮಾಡಲಿಕ್ಕೆ ಬೇಕು, ಈವನ್ ಡ್ಯೂರಿಂಗ್ ಸರ್ಜರಿ, ಆಫ್ಟರ್ ಸರ್ಜರಿ ಆಲ್ಸೋ. ಇನ್ನು ಕೆಲವೊಂದು ಔಷಧ ಈವನ್ ಒಂದು 4-5 ದಿವಸ ತಡೆ ಹಿಡಿತೀವಿ. ಈ ಶುಗರ್ಗೆ SGLT2 ಇನಿಬಿಟರ್ಸ್ ಅಂತ ಹೇಳಿದೆ, 1 ಡೇ ಅರ್ಲಿಯರ್ ಯೂಶ್ವಲಿ ನಾವು ಸ್ಟಾಪ್ ಮಾಡ್ತೇವೆ. ಆ್ಯಂಡ್ ಸಿಮಿಲರ್ಲಿ GLP-1 ಇಂಜೆಕ್ಷನ್ ಇದ್ದರೆ 1 ವೀಕ್ ಅರ್ಲಿಯರ್ ನಾವು ಸ್ಟಾಪ್ ಮಾಡ್ತೀವಿ. ಆಮೇಲೆ ಸರ್ಜರಿ ಆದಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡ್ಕೊತೇವೆ ಅವನ್ನೆಲ್ಲ. ಸೊ ಆಮೇಲೆ ಹಾರ್ಟ್ ಒಂದು ವೇಳೆ ವೀಕ್ ಕಂಡ್ರೆ
ಅಂಥವರಲ್ಲಿ ಕೆಲವೊಂದು ಕೀಮೊಥೆರಪಿ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಸಿಮಿಲರ್ಲಿ ಹಾರ್ಟ್ 30-40% ಇಜೆಕ್ಷನ್ ಫ್ರ್ಯಾಕ್ಷನ್ ಅದೆಲ್ಲ ಇದ್ದರೆ ನಾವು ಅದಕ್ಕೆ ತಕ್ಕಂತೆ ಔಷಧನೂ ಕೊಡ್ತೇವೆ ಹಾರ್ಟ್ ವೀಕ್ನೆಸ್ ಕಡಿಮೆ ಆಗಲಿಕ್ಕೆ. ಅವು SGLT2 ಇನಿಬಿಟರ್ಸ್ ಅಂತ ಬಂದಿದೆ, ಬಿಟಾ ಬ್ಲಾಕರ್ಸ್ ಅಂತಿದೆ, ಏಸ್ ಇನಿಬಿಟರ್ಸ್ ಅಂತ, ಆರ್ನಿ ಅಂತ ಇನ್ನೊಂದು ಔಷಧ ಒಳ್ಳೇದು ಬಂದಿದೆ, ಮಿನರಲ್ ಕಾರ್ಟಿಕಾಯ್ಡ್ ಆ್ಯಂಟ್ಯಾಗೋನಿಸ್ಟ್ ಅಂತ ಬಂದಿದ್ದಾವೆ. ಆ 4 ಔಷಧನೂ ಹಾರ್ಟ್ ಏನಾರು ವೀಕ್ ಇದ್ದರೆ ಅವು ಬೇಕೇ ಬೇಕು. ಅವನ್ನ ಈವನ್ ಬೆಟರ್ ಟು ಕಂಟಿನ್ಯೂ ಆಲ್ಮೋಸ್ಟ್ ಈವನ್ದು ಹಾರ್ಟು ಇಂಪ್ರೂವ್ಮೆಂಟ್ ಆದರೂ ಸದ್ಯಕ್ಕ ಮುಂದೂ ಕೆಲವೊಂದು ಔಷಧ ನಾವು ಕಂಟಿನ್ಯೂ ಮಾಡಿಕೊಂಡು ಮತ್ತು 3 ತಿಂಗಳಿಗೊಮ್ಮೆ ಹಾರ್ಟ್ ವೀಕ್ನೆಸ್ ಈಕೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೀವಿ, ಸಮ್ಟೈಮ್ಸ್ ಈವನ್ ಸ್ಟ್ರೇನ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಈಕೋದಲ್ಲೇ, ಅವನ್ನೂ ಮಾಡಿಕೊಂಡು ನಮ್ಮ ಹಾರ್ಟನ್ನು ಒಂದು ಹೃದಯದ ವೀಕ್ನೆಸ್ಸನ್ನು ಕಡಿಮೆ ಮಾಡಿಕೊಂಡು ಮತ್ತು ಯಾವಾಗ ಇಂಪ್ರೂವ್ಮೆಂಟ್ ಆಗುತ್ತಲ್ಲ ದೇ ಕ್ಯಾನ್ ಅಂಡರ್ಗೋ ಫರ್ದರ್ ಕೀಮೊಥೆರಪಿ. ಅವು ಕೆಲವೊಂದು ಔಷಧ ಅವಾಯ್ಡ್ ಮಾಡಲಿಕ್ಕೆ ಬೇಕು, ಅಂಥವು ನಾವು ಅಡ್ವೈಸ್ ಮಾಡ್ತೀವಿ. ಆಮೇಲೆ ಆಂಕಾಲಜಿಸ್ಟ್ ಅದನ್ನ ನೋಡಿಕೊಂಡು ಅವರು ಯಾವ ಥರದ ಒಂದು ಟ್ರೀಟ್ಮೆಂಟು ಅವರು ಅದನ್ನು ಮಾಡಿಫೈ ಮಾಡಿ ಅದನ್ನೂ ಕೊಡ್ತಾರೆ. ಆಪ್ರೇಷನ್ ಆದಮೇಲೂ ಸದ್ಯಕ್ಕೆ ಈ ಕೆಲವೊಂದು ಶುಗರ್ ಔಷಧ, BP ಔಷಧ, ಕೊಲೆಸ್ಟ್ರಾಲ್ ಔಷಧಗಳು ಇವೆಲ್ಲ ಕಂಟಿನ್ಯೂ ಇಡಬೇಕಾಗತ್ತೆ. ಮತ್ತು ಅವಾಗಿವಾಗ ಬಂದು 3 ತಿಂಗಳಿಗೊಮ್ಮೆ ಅವರು ಈ ಇಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಈಕೋದಲ್ಲಿ ಅದನ್ನೂ ನೋಡಿಸ್ಕೋಬೇಕಾಗತ್ತೆ. ಒಮ್ಮೊಮ್ಮೆ ಎವ್ರಿ 2 ಸೈಕಲ್ಸ್ ಅಂತ ಹೇಳ್ತೀವಿ ಕೀಮೊಥೆರಪಿ ಒಳಗೆ, ಅಥವಾ ಎವ್ರಿ 3rd ಸೈಕಲ್ ಅಂತ ಹೇಳ್ತೀವಿ. ಅವನ್ನ ರಿಪೀಟ್ ಮಾಡ್ಕೊತಾ ಇರಬೇಕು. ECG ಆಯಿತು, ಇಕೋಕಾರ್ಡಿಯೋಗ್ರಫಿ ಆಲ್ಸೋ, ಆ್ಯಂಡ್ ಅಪ್ ಟು 1 ಇಯರ್ ಮಾಡಿಕೊಂಡು 1 ಇಯರ್ ಆದಮೇಲೆ ಎವ್ರಿ ಆಲ್ಟರ್ನೇಟ್ ಇಯರ್ಸ್ ಆರ್ ಎವ್ರಿ 5 ಇಯರ್ಸ್ ಇದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಬಿಕಾಸ್ ಲಾಂಗ್ ಟರ್ಮ್ ಎಫೆಕ್ಟ್ಸು ಇರುತ್ತೆ ಕೆಲವೊಂದು ಈ ಕೀಮೊಥೆರಪಿ ಔಷಧದಿಂದ. ಈವನ್ ರೇಡಿಯೇಷನ್ ಇನ್ ಎ ಲಾಂಗ್ ಟರ್ಮ್, ಈವನ್ ದೋ ರೇಡಿಯೇಷನ್ ಈಸ್ ಡನ್ ಫಾರ್ ಫ್ಯೂ ವೀಕ್ಸ್ ಲೇಟರ್, ಇದು ವರ್ಷಾನುಗಟ್ಟಲೆ ಆದಮೇಲೆ ಒಮ್ಮೆ ಈ ಕೊರೊನರಿ ಆರ್ಟರಿ ಡಿಸೀಸ್ ಬರ್ತದೆ, ಕ್ಯಾಲ್ಸಿಫಿಕೇಷನ್ ಆಗಿರ್ತದೆ, ವಾಲ್ ಕ್ಯಾಲ್ಸಿಫಿಕೇಷನ್ ಬರ್ತದೆ, ವಾಲ್ ಡಿಸೀಸ್ ಬರ್ತದೆ. ಅದಕ್ಕೆ ಪ್ರತಿಯೊಬ್ಬರೂ ಸದ್ಯಕ್ಕೆ ನಂದು ಟ್ರೀಟ್ಮೆಂಟ್ ಮುಗೀತು ಅಂಥೇಳಿ ಆದಷ್ಟು ಅಲಕ್ಷ್ಯ ಮಾಡದೆ ಪ್ರತಿ 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆರ ಪ್ರತಿಯೊಂದೂ ಚೆಕ್ ಮಾಡ್ಕೋಬೇಕು. ಸ್ಪೆಷಲಿ ವಿತ್ ಎ ಫಿಸಿಷಿಯನ್ ಆರ್ ಎ ಕಾರ್ಡಿಯಾಲಜಿಸ್ಟ್ ಆ್ಯಂಡ್ ಆಂಕಾಲಜಿಸ್ಟ್ ಆಫ್ ಕೋರ್ಸ್ ಯು ಹ್ಯಾವ್ ಟು ಶೋ. ಮತ್ತು ನಿಮ್ಮ ಬೇಸಿಕ್ ಯಾರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಅವ್ರ ಕಡೆನೂ ಅವಾಗಿವಾಗ ಚೆಕ್ ಮಾಡ್ಕೋಬೇಕಾಗತ್ತೆ. ಐ ಥಿಂಕ್ ಇವೆಲ್ಲ ನೀವು ಪ್ರಿಕಾಷನ್ ತೊಗೊಂಡ್ರೆ ನಿಮ್ಮ ಒಂದು ಕ್ಯಾನ್ಸರ್ ಕ್ಯೂರ್ಗೂ ಹೆಲ್ಪ್ ಆಗುತ್ತೆ, ಅದರ ಫಾಲೋ ಅಪ್ಪಿಗೂ ಹೆಲ್ಪ್ ಆಗುತ್ತೆ, ಮುಂದೆ ಕ್ಯಾನ್ಸರ್ ಬರ್ದಂತನೂ ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ.